ಎಲ್ಲಗಿ ಈ ಬ್ಯಾಗ್ ನನ್ ತಿತಿ ಮಾಡ ಏನ್ ಸಂತೆ ತುದಿಲೆ ನಿಂತ್ಕೊಂಡು ಬ್ಯಾಗು ಬ್ಯಾಗು 10 ರೂಪಾಯಿ ಬ್ಯಾಗು 10 ರೂಪಾಯಿ ಬ್ಯಾಗು ಅಂತಿದ. ನಾನ್ ನೋಡಿದ್ರೆ ಬ್ಯಾಗ್ ತಗೊಂಡೆ ಒಳಗೆ ಬಂದೆ. ಒಬ್ಬನ ಇಲ್ವಲ್ಲ ಒಳಗೆ ಇವತ್ತ ಬ್ಯಾಗ್ನವರು. ಅಯ್ಯೋ ಹೋಗತ್ತಡಿ ಏನು ವಾರ ವಾರ ಬಾಗ್ಲ ನಿಂತ್ಕೊಂಡು ತಗಡ್ರಿ ಬ್ಯಾಗ್ ಅಂತಿದ್ರು. ಇವೊಬ್ರು ಇಲ್ಲ ಮುಕ್ಕಣಕ ಏನ್ ಹೂ ಸಂತೆ ಒಳಗೆಲ್ಲ ಓಡಾಡಿದ್ರು. ಒಂದ್ ಬ್ಯಾಗ್ ಸಿಗ್ಲಿವಲ್ಲಕ ನಮ್ಗೆ ಹೋಗತ್ತಾಗಿ ಇವತ್ತ. ಇಲ್ಲ ಬ್ಯಾಗ್ನವ್ರು ಎಲ್ಲೋದ್ರು? ಕರೀಂ ಸಾಬ್ರ ಮಗ ಮಾರ್ತಿದ್ದ ಬ್ಯಾಗ ಅವನು ಎಲ್ಲ ಕಾಣವಲ್ಲ. ಅಯ್ಯೋ ಹೋಗತ್ತಡಿ. ಅಯ್ಯೋ ಮನೆ ಬಕ್ರೀದಿದ್ದದ್ದು ಇತ್ತಲ್ಲೇ ಅದಕ್ಕೆ ಏನಾರ ಊರ್ಗಿರ್ ಹೋಗಿದ್ದಾರ ಏನೋ ಒಬ್ರು ಇಲ್ಲ ಹೋಗತ್ತಾಗಿ. ಅಲ್ಲೇ ನಿಂತ್ಕೊಂಡು ಮಾರೋರು ಬ್ಯಾಗು 10 ರೂಪಾಯಿ ಬ್ಯಾಗು 20 ರೂಪಾಯಿ ಬ್ಯಾಗು ತಗೊಳ್ಳಿ ದೊಡ್ಡ ಬ್ಯಾಗು ಚಿಕ್ಕ ಬ್ಯಾಗು ಸಂತೆ ಬ್ಯಾಗು ಅಂತ ಒಬ್ರು ಕಾಣ್ತಲ್ಲಪ್ಪ ಬ್ಯಾಗ್ಗೆ. ಅಯ್ಯೋ ನಾವೇ ಮನೆಯಿಂದ ಒಂದು ಇಟ್ಕೊ ಬಂದಿದ್ರಾಯ್ತಿತ್ತು. ನಾವ್ ಹೆಂಗು ಸಿಗ್ತಾವಲ್ಲ ಅಂತ ಬಂದು ಏನು ಒಬ್ರು ಇಲ್ವಲ್ಲ ಬ್ಯಾಗ್ನವರು. ಕಿತ್ತೊಂದ್ ನೋಡಿ ಕಾಲಿಗೆ ಹೇಳ್ದೆ ನಾನು ತಕೊಂಡೆ ಬ್ಯಾಗ ಮನೆಯಿಂದನೇ ಅಲ್ಲಿ ಬೇರೆ 10 ರೂಪಾಯಿ ಇಕ್ಕಿಸ್ಬೇಡ ಅಂತ. ಅಯ್ಯೋ ಬಾರಕ 10 ರೂಪಾಯಿದೇನು ಹೊಸದಕ್ಕಂದಂಗ ಆಯ್ತದೆ ಮನೆಗೆ 10 ರೂಪಾಯಿ ಬ್ಯಾಗು ಬಾರಕ ಅಯ್ಯೋ ಬಾರಕ ಅಂತ ಕರ್ಕೊಂಬಂದ್ಲು. ಇಲ್ಲಿ ನೋಡು ಒಂದ್ ಬ್ಯಾಗು ಮಗ ಕಾಣಿಸ್ತಲ್ಲ ಇಲ್ಲವೇ. ಅಕ್ಕೋ ನನ್ಗೇನ್ ಗೊತ್ತು ಹಿಂಗಾಯ್ತದೆ ಅಂತ. ಯಾವಾಗ್ಲೂ ಇರ್ತಲಕ್ಕ ಬ್ಯಾಗು ಅದಕ್ಕೆ ಇವಾಗ್ಲೂ ಇರ್ತದೆ ಅಂತ ಕರ್ಕೊಂಬಂದೆ ಕಣ್ಕಿಂಪಕ್ಕೆ. ನೋಡು ಅವರೆಲ್ಲ ತಿಂದಿಟ್ಟು ಹೆಚ್ಚಾಗದೆ ನೋಡು ಒಬ್ರಾರ ಮಾಡ್ತಿದ್ರೆ ಬ್ಯಾಗ. ಇವಾಗ ತಗಿ ಒಂದ್ ಬ್ಯಾಗ್ ತಗೊಂಡಿದ್ರೆ ಹೆಂಗೋ ಎಲ್ಲಾನು ಜಾಮನ್ನ ಮಡಿಕೊಳಕಾಗದು ಬ್ಯಾಗ್ನಾರ ಕಾಣ್ತಲ್ವಲ್ಲಕ್ಕ. ಅಯ್ಯೋ ಇಲ್ಲೇ ನಡಿಯತ್ತಾಗೆ ಬಳಸ್ಟೋರ್ಗೆ ಹೋಗೋಣ. ಬಳಸ್ಟೋರಲ್ಲಿ ಮಡಗಿರ್ತಾರೆ ತಗೊಳದ್ ನಡಿಯತ್ತಾಗೆ. ಅವ್ವ ಮಾಯ್ಕತಿ ಏನ್ ಅಂಗಡಿ ಇರತ್ತವ ಮಾತಾಡಕಾಗತ್ತೆ. ಆ ಸೇಟು ಸುಮ್ಮನೆ ಕೊಟ್ಟಾನೆ 30 ರೂಪಾಯಿ 40 ರೂಪಾಯಿ ಹೇಳ್ತಾನೆ ಒಂದ್ ಬ್ಯಾಗ್ಗೆ. ಅಯ್ಯವ್ವ ಅಷ್ಟು ಕೊಟ್ಟು ತಗೊಳಕಾಗತ್ತೆ. ಇನ್ನೇನ್ ಮಾಡೋದಕ್ಕ ಇಲ್ಲ 10 ರೂಪಾಯಿ ಬ್ಯಾಗ್ ನಾನು ಇನ್ನೇನ್ ಮಾಡೋದು ನಡಿಯತ್ತಾಗೆ ತಗೊಳಣ ಆದ್ರೆ ಆಯ್ತದೆ ಕೊಂಡು ಬಾ ಕೆಂಪಕ್ಕ. ಇನ್ನೇನ್ ಮಾಡಕ್ಕಾಗತ್ತು ಸಾಮಾನೆಲ್ಲ ಮೊಡ್ಲ ಮಾಡಿಕೊಂಡು ಹೋಗತ್ತೆ. ಬಾತಕ್ ತಗೊಳಣ ಒಂದ್ ಬ್ಯಾಗ. ಚಿನ್ನ ಮುಂಡೇರು ಕಣವ ಇಬ್ರು ಮುಂಡೇರು. ಈ ಮುಂಡೆ ಬುದ್ಧಿ ಮಾತು ಕೇಳಿ ಇವತ್ತು ನಾನು ಎಕ್ಕೊಟ್ಕೊಂಡಾಯ್ತು ಬದುಕು ಬಾಳೆಲ್ಲ ದುಡ್ಡೆಲ್ಲ ಹಾಳಾಯ್ತದಲ್ಲ. ಹೇಳಿದಿನಲ್ಲೇ ತಗತಿನ ತಡೆನೇ ಬ್ಯಾಗ ಅಂತಂದ್ರೆ ಅಯ್ಯೋ ಬಾರಕ ಅಲ್ಲೇ 10 ರೂಪಾಯಿ ಇಟ್ಟಾರ್ತದೆ ಬ್ಯಾಗು ಹೊಸ್ತಾಗ್ ತಂದ್ರೆ ಆಯ್ತು ಅಂತ ಕರ್ಕೊಂಡ್ಬಂದ್ರು. ಅಯ್ಯೋ ಈ ಮುಂಡೆ ಮಾತು ಕೇಳಿ ಹಾಳಾದಂಗ ಆಯ್ತು ನಾನು ಇವತ್ತ. ಉಂಡಂಗಲ್ಲ ತಿದ್ದಂಗಲ್ಲ ಈಗ ಎತ್ಬೇಕಲ್ಲವ ಆ ಸೇಟು ಬೇಗ ಹಾಕ್ಬೇಕಲ್ಲ ದುಡ್ಡ. ಅಯ್ಯೋ ಹೋಗು ನಿಮ್ ಮಾತು ಕೇಳಲ್ಲ ಎಕ್ಕೊಟ್ಕೊಂಡಾಯ್ತು ಕಣ ಇವತ್ತ. ಅಯ್ಯೋ ಬಾರಕ ಅದೆಷ್ಟು ಬೈದಿಯತ್ತಾಗೆ ಆಗಿದ್ದ ಹೋಗದೆ ಬಾ ನಡಿದವ ಬಿಲ್ಲಲ್ಲಿರ ಇನ್ನೇನ್ ಮಾಡಕ್ಕದತ್ತೀಗ. ಹೆಂಗೋ 30 ರೂಪಾಯಿ ಕೊಟ್ಟು ತಗೊಳ್ಬೋದಾಗಿತ್ತಿಲ್ಲ ಮನೆಯಿಂದ ತಂದಿರೋ 10 ರೂಪಾಯಿ ಇಲ್ದಂಗೆ ಹೆಂಗೋ ಇದು ಮಾಡ್ಕೋಬೋದಾಗಿತ್ತು. 30-40 ರೂಪಾಯಿ ದಂಡದ ದನವಾಗಿ ಇಟ್ಬೇಕು ಅವ್ರ ಬಾಯಿಗೆ. ಅಯ್ಯೋ ಬಾರಕತ್ತಾಗೆ ಚೆನ್ನಾಗಿರೋ ನೋಡ್ ತಗೊಳ್ಳೋಣ ಚೆನ್ನಾಗಿರವ ದೊಡ್ಡವ ಏನ್ ಮಾಡಕ್ಕದತ್ತು ನಡೀರಿ. ಅಯ್ಯೋ ನಾನಿನ್ನೂ ಒಂದಿಷ್ಟು ಕೊಬ್ಬರಿ ಎಣ್ಣೆ ಬಿಡ್ಸ್ಕೊಬೇಕು ಕಣಕ. ಕೊಬ್ಬರಿ ಎಣ್ಣೆ ಕಾಲ ಆಗ್ತದೆ ಒಂದು ವಾಟರ್ ಕ್ಯಾನ್ಗೆ ಕೊಬ್ಬರಿ ಎಣ್ಣೆ ಬಿಡ್ಸ್ಕೊಂಡು ಹೋಗ್ಬೇಕು. ಒಂದಿಷ್ಟು ಕೌಟಿದ್ದ ತರೋಣ ಅನ್ಕೊಂಡೆ ಮರ್ತೇವಾಯ್ತು ನೋಡಿ ಈಗ ಬಂದು ನೆನ್ಕೊಂಡಿಂಗಾಯ್ತು. ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒಂದಿಷ್ಟು ಕೌಟಿದ್ದು ಹಾಕ್ಬಿಟ್ಟು ಬಿಡ್ಸ್ಕೊಂಡು ಹೋಗೋದಾಗಿತ್ತು. ಅಯ್ಯೋ ತಲೆಗೆ ಬೇರೆ ಯಾಕೋ ಉದ್ದು ಬೆಳಿತಾನೆ ಇಲ್ಲ ಕಣಕ ಕಪ್ಪು ಬೇರೆ ಆಯ್ತಲ್ಲ ಅದಕ್ಕೆ ಒಂದಿಷ್ಟು ಕೊಬ್ಬರಿ ಎಣ್ಣೆ ತಗೊಂಡೋಗಿ ಚೆನ್ನಾಗಿ ತಿಕ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಅಕ್ಕ ಮುಂದೆ ಕಣಗಿ ನೀನು ಕೌಟ್ ತಂದು ಹಾಕಿದ್ರೆ ಕೊಬ್ಬರಿ ಕೌಟ ಹೆಂಗೋ 1 ಲೀಟರ್ ಚೆಣ್ಣೆ ಕೊಡೋನು ಕಬಾಯಿ ಕಾರಿಕಾಯಿ ಎಲ್ಲ ಹಾಸ್ಕೊಂಡ್ಬಂದವಳೆ. ಈಗ ಕಟ್ಟು ದುಡ್ಡು ಕೇಳ್ತಾನ ಅವನು 300 ಈಗ ಬೇರೆ ಕಾಯಿ ರೇಟು ಗಗನಕ್ಕೆ ಕೂತದೆ. ಒಂದು ನೀರ್ಗಾಯ 100 70 80 ಅಂತಾರೆ. ಒಂದು ಎಳ್ನೀರೇ 60 ರೂಪಾಯಿ ಅಂತಾರೆ. ಅದೇನ್ ಮಾಡಿ ಮಾಡ್ಕೊ ನೋಡ್ತೀನಿ ಬಾರಕ. ಈಗೇನ್ ಬಸ್ಸು ಫ್ರೀ. ನಾಳೆ ಇರ್ತಾನೆ ಅಂಗಡೋನ ಒಂದ್ ಬೇಕಾರೆ ಕೊಬ್ಬರಿ ಅಂಗಡಿಯವನು ನಾಳೆ ತಂದು ಹಾಕ್ಬಿಟ್ಟೈತೀನಿ. ಇವಾಗ ಬೇಕಾರೆ ಸಂತೆ ಮಾಡ್ಕೊಂಡು ಹೋದ್ರಾಯ್ತು. ಉಕ್ಕಣ್ಣೆ ಹಂಗ್ ಮಾಡು ನಾಳೆ ಬೇಕಾರೆ ನಾನು ಬರ್ತೀನಿ. ನಮ್ಮನೆ ಒಂದಿಷ್ಟು ಕೊಬ್ಬರಿ ಕೆಚ್ಕೊಂಡ್ ಬರ್ತೀನಿ. ನಾನು ಎಣ್ಣೆ ಹಾಕ್ಬೇಕು. ಇಬ್ರು ತಂದು ಹಾಕ್ಬಿಟ್ಟು ಎಣ್ಣೆ ಬಿಡ್ಸ್ಕೊಂಡು ತಕೋ ಏನಾರ ಮಾಡ್ಕೊಳ್ಳಿರಂತೆ. ತಟ್ಟ ನಡೀರಿ ಬ್ಯಾಗ್ ತಗೊಂಡು ಮೊದಲು ಸಂತೆ ಮಾಡೋಣ. ಬನ್ನಿ ಅಕ್ಕ ತಾಜಾ ತರಕಾರಿ ಬನ್ನಿ ಅಕ್ಕ 20 ರೂಪಾಯಿ ಕಿಲೋ ಬನ್ನಿ ಅಕ್ಕ. ಹೀರೆಕಾಯಿ ಸೊರ್ರೆಕಾಯಿ ಕುಂಬಳಕಾಯಿ ಅಡ್ಲಕಾಯಿ ಪಡ್ಲಕಾಯಿ ಕ್ಯಾರೆಟ್ ಬೀರೆಟ್ ಎಲ್ಲ ತರಕಾರಿ ಇದೆ. ಬದನೆಕಾಯಿ ಎಲ್ಲ ಇದೆ. ಬನ್ನಿ ಅಕ್ಕ ತಗೊಳ್ಳಿ. ಇಲ್ಲೇ ನೋಡಗಿ ಲಕ್ಷ್ಮಿ 20 ರೂಪಾಯಿ ತರಕಾರಿ ಅಂತ ನೀನು ಕೇಳಗಿ ಹೆಂಗೆ ಏನು ಅಂತ ಮುಂದಕ್ಕೆ ಹೋಗಿ ನೋಡೋಣ ಬಾರಕ. ಇಲ್ಲೇ ನೋಡಗಿ 20 ರೂಪಾಯಿ ಅಂತವ್ರೆ. ಇವ್ಲಿಕಾಯಿ ಹೆಂಗಣ ಯಾವ್ದು ತಗೊಂಡ್ರು 20 ರೂಪಾಯಿ ಕಣವ ಅರ್ಧ ಕೆಜಿ. ಅಣ್ಣ ಇದೇನು ಈಗ ನೋಡಿದ್ರೆ ಕೆಜಿ 20 ಅಂತಂದೆ. ಈಗ ನೋಡಿದ್ರೆ ಈಗ ಅರ್ಧ ಕೆಜಿ 20 ಅಂತಿಲ್ಲ ಅಣ್ಣ ನೀನು. ಅಕ್ಕ ನಾನು ಅರ್ಧ ಕೆಜಿ 20 ಅಂದಿದ್ದು ನಿಮ್ಗೆಲ್ಲ ಕೆಜಿ 20 ಅಂತ ಕೇಳಿಸಿರ್ಬೇಕು. ಅಲ್ಲ ಕಣಣ್ಣ ಅಷ್ಟೊಂಥರ ರೇಟ್ ಹೇಳ್ತೀನಿ ಅಣ್ಣ ನೀನು. ಕಮ್ಮಿ ಮಾಡ್ಕೊಂಡು ಕೊಡು ಎಲ್ಲ ಒಂದೊಂದು ಅರ್ಧ ಕೆಜಿ ತಗತ್ತೆ ಕಣ. ಕಮ್ಮಿ ಮಾಡ್ಕೊಡ್ತೀನಿ ಕಣ ತಗೊಳ್ರಕ್ಕ. ತಗೊಳ್ಳಿ ಬಟ್ಲು ತಗೊಂಡು ತುಂಬ್ಕೊಳ್ಳಿ ಕೊಡ್ತೀನಿ ಕಣ. ನಮ್ದಕ್ಕೆ ಮನೇಲಿ ಬಕ್ರೀದ್ಗೂ ಹಬ್ಬಗೆ ಇದೆ. ನಮ್ದಕ್ಕೆ ಸ್ವಲ್ಪ ಶುಂಠಿದು ಕೊತ್ತಂಬರಿದು ಪುದೀನದು ಆಮೇಲೆ ಹಸಿಮೆಣಸಿನ್ಕಾಯ್ದು ಎಲ್ಲ ಸ್ವಲ್ಪ ಜಾಗದಾಗೆ ಕೊಡಿ. ನಮ್ದಕ್ಕೆ ಬಿರಿಯಾನಿಗೆ ಮಾಡಬೇಕು. ಎಲ್ಲ ನಮ್ದು ಆಸುಪಾಸು ಇರೋ ಜನಗಳಿಗೆಲ್ಲ ನಾವು ಕರೆದು ಊಟಗೆ ಹಾಕ್ಬೇಕು. ನಮ್ಗೆಲ್ಲ ಸ್ವಲ್ಪ ಕೆಜಿ ಗಟ್ಲೆಗೆ ಕೊಡಿ. ನಮ್ಗೆ ಶುಂಠಿ ಒಂದು ಅರ್ಧ ಕೆಜಿಗೆ ಕೊಡಿ. ಹಸಿಮೆಣಸಿನ್ಕಾಯಿ 1 ಕೆಜಿಗೆ ಕೊಡಿ. ಒಂದು 2 ಕಟ್ಟು ಪುದೀನಾಗೆ ಕೊಡಿ. ಒಂದು 2 ಕಟ್ಟು ಕೊತ್ತಂಬರಿಗೆ ಕೊಡಿ. ಆಮೇಲೆ 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 ಏನೇಂಗೆ ಕೊಡ್ತೀರಾ ಎಲ್ಲನೂ ಕೊಡಿ ಸ್ವಲ್ಪ ಜಾಸ್ತಿ. ಆಮೇಲೆ ಇದು ಅದೆಂಥದ್ದು ಸೌತೆಕಾಯಿಗೆ ಕೊಡಿ. ಆಮೇಲೆ 2 ಕೆಜಿ ಈರುಳ್ಳಿಗೆ ಕೊಡಿ. ಎಲ್ಲ ಕೊಡಿ ನಮ್ಗೆ. ಲೇ ಸುಮ್ಮನಿರ್ಲ ಪಾತಿ ಫಸ್ಟ್ ರೇಟ್ ಮುಗ್ಸೋಣ. ಅವೇ ಹೆಂಗಾಯ್ಕೊಟ್ಟನು ಕೇಳ್ಬಿಟ್ಟು ಆಮೇಲೆ ತಕೊಂಡು ಸುಮ್ಮನಿರು. 38 ರೂಪಾಯಿ ಹಾಕೊಡ್ತೀನಿ ತಗೊಳ್ರಕ್ಕ ಕೆಜಿನ. 38 ರೂಪಾಯಿ ಹಾಕೊಡ್ತೀನಿ ಕಣ್ ತಗೊಳ್ರಿ. ಅಣ್ಣ ಇದೇನು ಅಷ್ಟು ಹೇಳ್ತಿದ್ದಿ ಅಲ್ಲೆಲ್ಲ 20 ರೂಪಾಯಿ ಕೆಜಿ 25 ರೂಪಾಯಿ ಕೆಜಿ ಅಂತಾರೆ. ನೀನಣ್ಣ ಇಷ್ಟು ಹೇಳ್ತಿದ್ದಿ ಅಕ್ಕ. ಪ್ರೆಸ್ ಮಾಲು ಕಣಕ್ಕ ಇವತ್ತಂದಿರೋದು ಮಾರ್ಕೆಟಿಂದ. ಇದು ಹೊಸ ಐಟಮ್ಸು ನಾವೆಲ್ಲ ಅವತ್ತಂದು ಅವತ್ತು ಮಾರ್ತೀವಿ ಕಣಕ್ಕ. ಅಯ್ಯೋ ಸುಮ್ಮನಿರಣ್ಣ
ಬದ್ನೆಕಾಯಿ ನೋಡು ಬತ್ತೋಗದೆ ನನ್ನಂಗೆಲ್ಲ ಬತ್ತು ಬುಡಕ ಆಗದೆ ಅಯ್ಯೋ ಈಗ ಹೊಸ ಅಂತ ಹೇಳ್ತೀನಿ ನೀನು ಹಾ ಅದೇ ಇದಕ್ಕೆ ನೋಡಿ ಇದೇನಿದು ಅದು ದಪ್ಪ ಮೆಣಸಿಕಾಯಿಗೆ ಇದೆ ಅದು ಕ್ಯಾಪ್ಸಿಕಮ್ಗೆ ಇದೆ ಎಲ್ಲ ಒಂಥರ ರೋಗ ಇದ್ದಂಗೆ ಇದೆ ಇದಕ್ಕೆ ನೀವು 38 ರೂಪಾಯಿಗೆ ಹೇಳ್ತಾವ್ ಅಲ್ಲಿ ನೋಡಿ ಅವರು 20 ರೂಪಾಯಿ ಕೊಡ್ತಾವ್ ನೀವೇನು ಇಷ್ಟೊಂಥರ ರೇಟ್ ಹೇಳ್ತಾವ್ ಅಕ್ಕ ವ್ಯಾಪಾರ ಟೈಮಲ್ಲಿ ನೀವು ಇದು ಮಾಡಬೇಡಿ ಆದ್ರೆ ತಗೊಳ್ಳಿಲ್ಲ ಅಂತ ಒಯ್ತಾರಿ ಲಾಸ್ಟ್ 35 ರೂಪಾಯಿ ಕೊಡ್ತೀನಿ ಕೆಜಿಗೆ ಅಷ್ಟೇ ಅಣ್ಣ ನನಗೂ ಬೇಡ ನಿನಗೂ ಬೇಡ ಎಲ್ಲ ತಗೋತೀವಿ ಒಂದೊಂದು ಅರ್ಧ ಕೆಜಿ ಮಿಕ್ಸ 30 ರೂಪಾಯಿಗೆ ಹಾಕೊಂಡು ಮಾಡ್ಕೊಡು ಅಕ್ಕ ಆಗಲ್ಲ ಕಣಕ್ಕ ನನಗೆ ಗಿಟ್ಲ ಕಣಕ್ಕ ರೇಟು ನನಗೆ ಅಷ್ಟು ಬಂದಿಲ್ಲ 30 ರೂಪಾಯಿಗೆ ನಿಮ್ಗೆ ತಂದು ಕೊಡನೆ ಅಕ್ಕ ಉಳ್ಳಿಕಾಯಿ ಎಳೆ ಉಳ್ಳಿಕಾಯಿ ಹೆಂಗಿದೆ ನೋಡಕ್ಕ ಇಲ್ಲಿ ಉಳ್ಳಿಕಾಯಿ ನೋಡ್ಬಿಟ್ಟು ಮಾತಾಡಕ್ಕ ಹೆಂಗೆ ಎಳೆ ನುಗ್ಗಿ ಉಳ್ಳಿಕಾಯಿ ಸೂಪರ್ ಆಗವೆ ಇವು ಯಾರು ಕೊಟ್ಬಿಡ್ತಾರೇನಕ್ಕ 30 ರೂಪಾಯಿಗೆ ಕೆಜಿಲಿ ಈಗ ನಿಮ್ಗೆ ಅಯ್ಯೋ ಎಣ್ಣ ಅಲ್ಲೂ ಎಲ್ಲ 25 ರೂಪಾಯಿ 30 ರೂಪಾಯಿ ಅಂತ ಎಷ್ಟು ಕೂಗಾಡ್ತಾವ್ರೆ ನೀನೇನು ಇಷ್ಟ ಹೇಳ್ತೀಯಲ್ಲ ಏನೋ ಒಂದು ಚೆನ್ನಾಗವೆ ಅಂತ ರೇಟ್ ಕೇಳಕ್ ಬಂದ್ರೆ ಚೆನ್ನಾಗಿರೋದಕ್ಕೆ ರೇಟ್ ಜಾಸ್ತಿ ಕಣಕ್ಕ ತಗೊಳ್ರಿ ತಗೆ 32 ರೂಪಾಯಿ ಕೆಜಿ ಮಾಡ್ಕೊಡ್ತೀನಿ ಅಣ್ಣ ನೋಡಿ ನಿನ್ಗೂ ಬೇಡ ನನಗೂ ಬೇಡ ಸಾಂತ ಕೈಯಾಳ 30 ರೂಪಾಯಿ ಹಾಕೊಡು ನಮ್ಮ ಬಾನ ನೋಡು ನಮ್ಮ ಪಾತಿ ನೋಡು ಶುಂಠಿನ 1 ಕೆಜಿ ತಗೊಂಡಳಂತೆ ಹಸಿಮೆಣಸಿನ್ಕಾಯಿ 1 ಕೆಜಿ ಕೊತ್ತಂಬರಿ ಪುದೀನ ಶುಂಠಿ ಎಲ್ಲಾನು ತಗೋತಾಳೆ ನಮಗೂ ಎಲ್ಲ ಶುಂಠಿ ಕೊತ್ತಂಬರಿ ಪುದೀನ ಆಮೇಲೆ ಕ್ಯಾರೆಟು ಬೀಟ್ರೇಟು ಹಾಗಲಕಾಯಿ ಈರುಳ್ಳಿ ಬೀಟ್ರೋಟು ಎಲ್ಲ ಬೇಕು ಕಣ್ಣ ಎಲ್ಲಾನು ತಗೋತಿ ಕಣ್ಣ ಕಮ್ಮಿ ಮಾಡೋಣ ಆಯ್ತು ತಗೊಳಕ್ಕ ನಿಮ್ದೆ ಮೊದಲನೇ ಗೋಣಿ ಅತ್ತಗೆ 30 ರೂಪಾಯಿ ಹಾಕೊಡ್ತೀನಿ ತಗೊಳ್ಳಿ ಎಲ್ಲಾನು ತುಂಬ್ಕೊಳ್ಳಿ ನಮ್ದಕ್ಕೆ ಸೌತೆಕಾಯಿ ಒಂದು 5 ಕೆಜಿಗೆ ಹಾಕಿ ಕ್ಯಾರೆಟ್ ಒಂದು ಅರ್ಧ ಕೆಜಿಗೆ ಹಾಕಿ ಆಮೇಲೆ ಶುಂಠಿಗೆ ಅರ್ಧ ಕೆಜಿಗೆ ಹಾಕಿ ಹಸಿರುಗಾಯಿ ಒಂದು ಅರ್ಧ ಕೆಜಿಗೆ ಹಾಕಿ ಆಮೇಲೆ 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 ಏನ್ಗೆ ಹಾಕ್ತೀರಾ ಆಮೇಲೆ ಇದು ಹೂಕೋಸ್ಗೆ ಹಾಕಿ ಪಲ್ಯಗೆ ಮಾಡೋಣ ಹಬ್ಬಗೆ ಬರ್ತಾರೆ ಅಲ್ಲ ಎಲ್ಲ ಅವಾಗೆಲ್ಲ ಪಲ್ಯಗೆ ಮಾಡಿ ಕಬಾಬ್ಗೆ ಮಾಡಿ ತಿನ್ಸುಮ ಹಾಕಿ ಬೇಗ ಜಲ್ದಿ ಕಟ್ಟಿ ನಾವು ಮನೆಗೆ ಹೋಗ್ಬೇಕು ನಾಳೆ ಬಕ್ರೀದ್ಗೆ ಹಬ್ಬಗೆ ಇದೆ ನಮ್ಗೆ ಆಯ್ತು ಕಣ್ ತಗೊಳಕ್ಕ ನೀನು ಹೇಳಷ್ಟೇ ಕಟ್ತೀನಿ ಕಣ ಅವೇನವ ಅಪ್ಪ ಅವು ಬಟಾಣಿ ರಂಗವೇ ಹೆಂಗಪ್ಪ ಕೆಜಿ ಬಟಾಣಿನ ಅಷ್ಟೇನಪ್ಪ 30 ರೂಪಾಯಿನಪ್ಪ ಏನಾರ ತಗೊಳಕ್ಕ ಏನಾರ ತಗೋ 30 ರೂಪಾಯಿನ ಕೆಜಿ ಹಂಗ ನಮ್ಗೊಂದು 2 ಕೆಜಿ ಟೊಮೆಟೊ ಕೊಡು ಆಮೇಲೆ ಒಂದು ಅರ್ಧ ಕೆಜಿ ಬಟಾಣಿ ಕೊಡು ಆಮೇಲೆ ಮಿಕ್ಸ್ ತರಕಾರಿ ಒಂದು 2 ಕೆಜಿ ತಗೋತೀನಿ ಎಲ್ಲಾನು ಮಿಕ್ಸ್ ಹಾಕೊಬಿಡ್ತೀನಿ ಒಂದು 2 ಕೆಜಿ ಆಯ್ತು ಕಣ್ ತಗೊಳಕ್ಕ ತೂಕ ಮಾಡ್ಕೊಡ್ತೀನಿ ಕಣ ಅಣ್ಣ ನಾನು ಒಂದು 2 ಕೆಜಿ ಮಿಕ್ಸ್ ತಗೋತೀನಿ ಒಂದು 2 ಕೆಜಿ ಟೊಮೆಟೊ ಕೊಡು ಆಮೇಲೆ ಒಂದು ಹೂಕೋಸು ಹಾಕು ಹೂಕೋಸು ಹೆಂಗೆ ಪೀಸ್ ಲೆಕ್ಕತ್ತಾನೆ ಅದು ಹೂಕೋಸು 20 ರೂಪಾಯಿ ಕಣಕ್ಕ ಒಂದು ಹೂಕೋಸು ಅಣ್ಣ ಇದೇನಣ್ಣ ಹಿಂಗೆ ಹೇಳ್ತಿದ್ದಿ ಗೋಬಿ ಮಂಚೂರಿ ಅಂಗಡಿಗೆ ಹೋದ್ರೆ ಇಟ್ಲು ಜಾಸ್ತಿನೇ ಕೊಡ್ತಾರೆ 20 ರೂಪಾಯಿಗೆ ಈಗ ತಗೊಂಡೋಗಿ ತೊಳ್ದಿ ಬೇಯಿಸಿ ಸಪ್ಪೆ ಸುರಿದು ಮಸಾಲೆ ಹಾಕಿ ಕರ್ದು ನಾವು ಗೋಬಿ ಮಾಡ್ಕೊಂಡು ತಿನ್ನೋದಕ್ಕೆ ಇನ್ನೂ ಜಾಸ್ತಿ ಆಗ್ತದೆ ರೇಟು ಇದೇನಣ್ಣ ಹಿಂಗೆ ಹೇಳ್ತೀನಿ ನೀನು ಎಲ್ಲ ಸಲ ಚೌಕಾಸಿ ಮಾಡ್ಬಿಡಿ ಕಣಕ್ಕ ಹೊಸಾದು ಕಣಕ್ಕ ಮಾಲು ಇವತ್ತು ಬೆಳಿಗ್ಗೆ ತುಂಬ್ಕೊಂಬಂದಿದ್ದೀನಿ ಮಾರ್ಕೆಟ್ಗೆ ಹೋಗಿ ನೀವು ತಗೊಳ್ಳೆ ನಿಂಗೆ ಗೋಬಿ ಮಾಡಕ್ ಬಂದ್ರೆ ಮಾಡು ನಾನಂದು ಕೊಡ್ತೀನಿ ಮಾಡು ನಮ್ಗೆ ಮಾಡಕ್ಕೆ ಬರಲ್ಲ ಕಣಗಿ ಲಕ್ಷ್ಮಿ ನೀನಾರ ಚೆನ್ನಾಗಿ ಮಾಡ್ತಿದ್ದೀವಿ ಏನೇನೋ ಹಾಕ್ಬಿಟ್ಟು ನಾನಂದು ಕೊಡ್ತೀನಿ ಮಾಡ್ಬಿಟ್ಟು ನಾನು ಕರಿ ತಿನ್ನಕ್ ಬರ್ತೀನಿ ಶಾಂತಕ್ಕ ನೀನ್ ಮಾತ್ರ ಎಣ್ಣೆ ಎಲ್ಕಂತದಲ್ಲ ಮಕ್ಳು ಎತ್ಬಿಟ್ಟಿದ್ದೆ ಕಣಕ್ಕ ನೀನು ಹೋಗು ಅಯ್ಯೋ ಮಾಡಗಿ ಮಾಡ್ಬಿಟ್ಟು ಕೊಡಗಿ ಒಂದ್ಸಲ ತಿಂತೀನಿ ಕಣ ಎಲ್ಲರೂ ಹೆಂಗಿದ್ದೀರಪ್ಪ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಭಾವಿಸ್ತೀನಿ ಎಲ್ಲರೂ ಬನ್ನಿ ಹೂಕೋಸ ಚೆನ್ನಾಗಿ ತೊಳೆದ್ಬಿಟ್ಟು ಸಪ್ಪೆ ಬೇಸ್ ತುರಿದ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಗೋಬಿ ಮಾಡ್ತೀನಿ ತಿನ್ಕೊಂಡೋಗಿರಂತ ಎಲ್ಲರೂ ಒಂದೊಂದು ಪ್ಲೇಟ ಬನ್ನಿ ಎಲ್ಲರೂ ಗೋಬಿ ಮಾಡ್ಕೊಡ್ತೀನಿ ಈ ಕತೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ